ಪವರ್ ಪಾಲಿಟಿಕ್ಸ್. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ದೆಹಲಿಯಲ್ಲಿ ಹೈಕಮಾಂಡ್ ಅನ್ನು ಭೇಟಿಯಾಗಿ ತಮ್ಮ ಜಾಗವನ್ನು ಮತ್ತೆ ಮರಳಿ ಪಡೆಯೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾಗ ಖಾಲಿ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ರಣತಂತ್ರವನ್ನು ಸ್ಟ್ರಾಟಜಿಯನ್ನು ಹೆಣಿತಾ ಇದ್ದರೆ ಸೈಲೆಂಟಾಗಿ ರಾಜ್ಯದಲ್ಲೇ ಉಳಿದುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಯಾವ ರೀತಿ ಮೆಸೇಜ್ ರವಾನಿಸಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಯಾವ ರೀತಿ ಸರ್ಕಸ್ ಮಾಡ್ತಾ ಇದ್ದಾರೆ ಎನ್ನುವಂಥ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಮಟ್ಟದಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಡಿ.ಕೆ. ವಿರುದ್ಧ ಸಿದ್ದರಾಮಯ್ಯನವರು ಮಾಡಿರುವಂತಹ ಆ ತಂತ್ರ ಏನು? ಯಾರ ಮೂಲಕ ಸೇಫ್ ದಾಳ ಉರುಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯ? ಯಾರು ಆ ಅತ್ಯಾಪ್ತ? ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಸೇತುವೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವರ ಅತ್ಯಾಪ್ತ ಯಾರು? ಆ ಅತ್ಯಾಪ್ತನ ಮೂಲಕ ಸಿದ್ದರಾಮಯ್ಯನವರು ಏನೆಲ್ಲ ಮೆಸೇಜ್ ಅನ್ನು ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸಿದ್ದರಾಮಯ್ಯನವರು ತಮ್ಮ ಅತ್ಯಾಪ್ತನ ಮೂಲಕ ಸೇಫ್ ದಾಳ ಉರುಳಿಸ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ಆ ನಾಯಕ ಸಿದ್ದರಾಮಯ್ಯನವರ ಬಗ್ಗೆ ಹೇಳಿದ್ದೇನು ಅನ್ನೋದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನಲ್ಲಿ. ಹಾಗಾದ್ರೆ ಯಾರು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಡುವೆ ಸೇತುವೆಯಂತೆ ಕೆಲಸ ಮಾಡ್ತಾ ಇರುವಂತಹ ಅತ್ಯಾಪ್ತ? ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ರೆ, ರಾಜ್ಯದಲ್ಲೇ ಕುಳಿತುಕೊಂಡು ತನ್ನ ಅತ್ಯಾಪ್ತನ ಮೂಲಕ ಸಿದ್ದರಾಮಯ್ಯನವರು ಲಾಬಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿಯಾದಂತಹ ಮೆಸೇಜ್ ಯಾರ ಮೂಲಕ ತಲುಪಿಸಲಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯ ನಾಯಕರಿಗೆ 4 ರಾಜ್ಯ ಚುನಾವಣೆ ನೆಪವಾಯ್ತಾ? ಚುನಾವಣೆ ಸಿದ್ಧತೆ ಸಭೆ ನೆಪದಲ್ಲಿ ನಾಯಕತ್ವಕ್ಕಾಗಿ ಕಾದಾಡ್ತಾ ಇದ್ದಾರಾ? ಪಟ್ಟ ಉಳಿಸಿಕೊಳ್ಳಲು ಕೆಜೆ ಜಾರ್ಜ್ ಅನ್ನ ಬಳಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಸಿಎಂ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಕೆಜೆ ಜಾರ್ಜ್ ಅನ್ನ ಬಳಸಿಕೊಂಡ್ರ ಸಿದ್ದರಾಮಯ್ಯ. ಜಾರ್ಜ್ ಮೂಲಕ ಹೈಕಮಾಂಡ್ ಮನವೊಲಿಕೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಸೇಫ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಕೆಜೆ ಜಾರ್ಜ್. ಹೈಕಮಾಂಡ್ಗೆ ಜಾರ್ಜ್ ಕೊಟ್ಟ ರಿಪೋರ್ಟ್ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಇವರ ಫುಲ್ ಮಾತುಕತೆಯ ಡೀಟೇಲ್ಸ್ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಕೆಜೆ ಜಾರ್ಜ್ ವೇಣುಗೋಪಾಲ್ ಅವರಿಗೆ ಕೊಟ್ಟಂತಹ ರಿಪೋರ್ಟ್ ಏನು? ವೇಣುಗೋಪಾಲ್ಗೆ ಸಿದ್ದರಾಮಯ್ಯ ಅಂಡ್ ಟೀಮ್ ಕೊಟ್ಟಂತಹ ರಿಪೋರ್ಟ್ ಏನು? ಆ ರಿಪೋರ್ಟ್ನಲ್ಲಿ ಏನಿದೆ? ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಕೆಜೆ ಜಾರ್ಜ್. ವೇಣುಗೋಪಾಲ್ ಮೂಲಕ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಅನ್ನ ತಲುಪಿಸಿದ್ದಾರೆ. ಸಿದ್ದರಾಮಯ್ಯ ಇಂದಿಗೂ ಕೂಡ ವರ್ಚಸ್ಸಿರುವಂತಹ ನಾಯಕ. ತಮಿಳುನಾಡು ಕರ್ನಾಟಕ ಗಡಿ ಹೊಂದಿಕೊಂಡಿದೆ. ಸುಮಾರು 30 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಕುರುಬ ಸಮುದಾಯದ ಮತಗಳಾಗಿವೆ. ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ ತಮಿಳುನಾಡು ಚುನಾವಣೆಗೆ ಎಫೆಕ್ಟ್ ಆಗಬಹುದು. ರಾಜ್ಯದಲ್ಲಿ ಜಿಬಿಎ ಸ್ಥಳೀಯ ಸಂಸ್ಥೆ ಚುನಾವಣೆ ಮೇಲೆ ಎಫೆಕ್ಟ್ ಆಗಬಹುದು. ಚುನಾವಣೆ ಮುಗಿಯೋವರೆಗೂ ಸಿದ್ದರಾಮಯ್ಯರವರನ್ನ ಟಚ್ ಮಾಡದೆ ಇರೋದೇ ಜಾಣತನ. ಹೀಗಾಗಿ ಸಿದ್ದರಾಮಯ್ಯ ಮಾರ್ಚ್ನಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಕೆಜೆ ಜಾರ್ಜ್. ಈ ಕ್ಷಣಕ್ಕೆ ಸಿದ್ದರಾಮಯ್ಯನವರನ್ನ ಟಚ್ ಮಾಡೋದು ಬೇಡ. ತಮಿಳುನಾಡು ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಫ್ಯಾಕ್ಟರ್ ವರ್ಕ್ ಆಗುತ್ತೆ. ಜಿಬಿಎ ಎಲೆಕ್ಷನ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನೀವೇನಾದರೂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದರೆ ಅದರ ಪರಿಣಾಮ ಬೀರಲಿದೆ. ಹಾಗಾಗಿ ಅವ್ರನ್ನ ಟಚ್ ಮಾಡಕ್ಕೆ ಹೋಗಬೇಡಿ ಅಂತ ವೇಣುಗೋಪಾಲ್ ಮೂಲಕ ಕೆಜೆ ಜಾರ್ಜ್ ಅಂಡ್ ಟೀಮ್ ಒಂದು ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ತಲುಪಿಸಿದೆ. ಈ ಹಿನ್ನೆಲೆಯಲ್ಲಿ
ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡೋದಿರಲಿ ಏನಾದರೂ ಹೈಕಮಾಂಡ್ ತೀರ್ಮಾನ ಮಾಡಿದ್ಯಾ, ಅಥವಾ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಪ್ರಾರ್ಥನೆ ಇದೆಲ್ಲದಕ್ಕೆ ಒಲಿದು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಮನಸ್ಸು ಮಾಡುತ್ತಾ? ಯಾವುದು ಸೂಕ್ತ ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ ಅಂಗಳದಲ್ಲಿ ನಡೀತಾ ಇದೆ. ಹಾಗಾಗಿನೇ ಈ ವಿಚಾರದಲ್ಲಿ ಏನನ್ನೂ ಮಾತನಾಡದೆ ಗೌಪ್ಯತೆಯನ್ನು ಕಾಪಾಡಿಕೊಂಡು ಯಾವ ತೀರ್ಮಾನವನ್ನೂ ಕೂಡ ಇಲ್ಲಿಯವರೆಗೆ ಬಹಿರಂಗಪಡಿಸದೆ ಮೌನಕ್ಕೆ ಶರಣಾಗಿ ಎಲ್ಲ ಲೆಕ್ಕಾಚಾರಗಳನ್ನು ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಹಾಗಾದರೆ ಈ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ. ಎಸ್ ಮಾರುತಿ, ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಲಾಬಿ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯನವರು ತಮ್ಮ ಅತ್ಯಾಪ್ತರಿಂದ ಲಾಬಿಯನ್ನು ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಮತ್ತು ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಒಂದಿಷ್ಟು ದಿನ ತಣ್ಣಗಾಗಿದ್ದಂಥ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅಷ್ಟು ಸೀರಿಯಸ್ನೆಸ್ ಉಳ್ಕೊಂಡಿದೆಯಾ ಈ ವಿಚಾರ? ರಾಧಾ, ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಹಳಷ್ಟು ಸೀರಿಯಸ್ ಆಗಿ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ರು. ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತೆಗೆದುಕೊಂಡಿದ್ರು. ಆದ್ರೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಹಾಕಿದಂತಹ ಎಲ್ಲಾ ದಾಳಗಳು ಕೂಡ ವರ್ಕೌಟ್ ಆದವು. ಹೀಗಾಗಿ ಸಿದ್ದರಾಮಯ್ಯ ಅವರು ಕೂಡ ಸೇಫ್ ಆದ್ರು ಅನ್ನುವಂತ ಒಂದು ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಿಂದಲೇ ಬಂತು. ಆದ್ರೆ ಈ ಕ್ಷಣಕ್ಕೂ ಕೂಡ ತಮ್ಮ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಬಿಡ್ತಾ ಇಲ್ಲ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಯನ್ನ ಪಡೆಯೋದು ಹೇಗೆ ಅನ್ನುವಂತಹ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ದಾಳಗಳನ್ನು ಉರುಳಿಸ್ತಾ ಇದ್ರೆ, ಇರುವಂತಹ ಸ್ಥಾನವನ್ನ ಇನ್ನಷ್ಟು ತಿಂಗಳ ಕಾಲ ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು ಅನ್ನುವಂತ ಒಂದು ದಾಳವನ್ನ ಸಿದ್ದರಾಮಯ್ಯ ಅವರು ವರ್ಕೌಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ತಮ್ಮ ಅತ್ಯಾಪ್ತ ಕಡೆ ಶಾಸಕರಾಗಿರುವಂತಹ ಜಾರ್ಜ್ ಮೂಲಕವೇ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಏನೆಲ್ಲ ಆಗಬಹುದು ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ರೆ ಅನ್ನುವಂತಹ ರಿಪೋರ್ಟ್ ಅನ್ನು ಕೂಡ ವೇಣುಗೋಪಾಲ್ ಅವರ ಕೈ ತಲುಪಿರುವಂತದ್ದು. ಸಹಜವಾಗಿ ಮೊದಲಿಂದಲೂ ಕೂಡ ಹೈಕಮಾಂಡ್ ಅಂಗಳದಲ್ಲಿರುವಂತಹ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರ ಪರವಾಗಿದ್ದಾರೆ, ಸುರ್ಜೇವಾಲ ಅವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ. ಆದ್ರೆ ಸುರ್ಜೇವಾಲ ಅವರ ಮೇಲೆಗಿಂತೂ ವೇಣುಗೋಪಾಲ್ ಅವರ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ಗೆ ಹೆಚ್ಚು ಒಲವು ಇರುವಂತದ್ದು. ಹೀಗಾಗಿ ವೇಣುಗೋಪಾಲ್ ಹಾಗೂ ಜಾರ್ಜ್ ಮುಖಾಂತರ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವಂತ ಒಂದು ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ನಿನ್ನೆ ಅಷ್ಟೇ ದೆಹಲಿಗೆ ಹೋಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮೊದಲನೇ ಬಾರಿಗೆ ನೇರ ಮುಖಾಮುಖಿಯಾಗಿ ರಾಹುಲ್ ಗಾಂಧಿ ಅವರ ಜೊತೆ ಈ ಕರ್ನಾಟಕದ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿರುವಂತದ್ದು. ಮೊನ್ನೆ ಮೈಸೂರು ರನ್ವೇ ಅಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗಿತ್ತೋ ಅದರ ಮುಂದುವರೆದ ಭಾಗವಾಗಿ ಈಗ ನನ್ನ ಅವಧಿ ನನಗೆ ಅವಕಾಶವನ್ನ ಮಾಡಿಕೊಡ್ಲೇಬೇಕು ಅನ್ನುವಂತಹ ರೀತಿಯಲ್ಲಿ ನಿನ್ನೆ ನಡೆದಂತಹ ಮಾತುಕತೆ, ಅಸ್ಸಾಂ ಚುನಾವಣಾ ವಿಚಾರ ಸಂಬಂಧಪಟ್ಟಂತೆ ಆದಂತಹ ಸಭೆಯ ಬಳಿಕ ಕರ್ನಾಟಕದ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತುಕತೆ ಆಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ದಾಳ ಉರುಳಿಸ್ತಾ ಇದಾರೋ ಅದೇ ರೀತಿಯಾದಂತಹ ಒಂದು ದಾಳ ಆ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಉರುಳಿಸ್ತಾ ಇದ್ದಾರೆ. ಹೀಗಾಗಿ ಯಾವ ದಾಳ ವರ್ಕೌಟ್ ಆಗಿ ಸಿದ್ದರಾಮಯ್ಯ ಅವರು ಸೇಫ್ ಆಗ್ತಾರಾ ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಟೀಮ್ ಕೊಟ್ಟಿರುವಂತಹ ಈ 4 ಚುನಾವಣೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಏನು 2023 ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಉರುಳಿಸಿದಂತ ಒಂದು ದಾಳ ವರ್ಕೌಟ್ ಆಗಿ ಜೆಡಿಎಸ್ ಬಹಳಷ್ಟು ನೆಲಕಚ್ಚಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸುವಂತ ಒಂದು ಕೆಲಸ ಆಗಿತ್ತು. ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೂಡ ಅದೇ ವಿಚಾರವನ್ನ ಹೇಳ್ತಾ ಇರುವಂತದ್ದು. ಒಂದು ವೇಳೆ ನನಗೆ ಅವಕಾಶ ಮಾಡಿಕೊಡ್ತಾ ಇದ್ರೆ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು ಹಾಗೂ 2028 ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡೋದು ಕೂಡ ಕಷ್ಟ ಆಗುತ್ತೆ ಅನ್ನುವಂತ ಒಂದು ಸಂದೇಶವನ್ನ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಹೀಗಾಗಿ ಎರಡೂ ವಾದಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಆಲಿಸ್ತಾ ಇದೆ. ಸಹಜವಾಗಿ ಸಿದ್ದರಾಮಯ್ಯ ಅವರು ಈಗಾಗಲೇ ಜಂಟಿ ಅಧಿವೇಶನಕ್ಕೂ ಕೂಡ ದಿನಾಂಕವನ್ನ ನಿಗದಿಪಡಿಸಿದ್ದಾರೆ. ಅದೇ ರೀತಿ ಬಜೆಟ್ ಪೂರ್ವಭಾವಿ ಸಭೆಗಳನ್ನು ಕೂಡ ಮಾಡ್ತಿರೋದ್ರಿಂದ ಬಹುತೇಕ ಈ ತಮಿಳುನಾಡಿನ ಚುನಾವಣೆಯನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದೆ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದ್ದೆ ಆದ್ರೆ ಬಜೆಟ್ ವರೆಗೂ ಕೂಡ ಸಿದ್ದರಾಮಯ್ಯ ಅವರು ಸೇಫ್ ಆಗ್ಬೋದು ಅನ್ನುವಂತಹ ಒಂದು ಮಾಹಿತಿ ಕೂಡ ಹೈಕಮಾಂಡ್ ಅಂಗಳದಿಂದ ಸಿಗ್ತಾ ಇದೆ. ರಾಧಾ, ಥ್ಯಾಂಕ್ ಯು ಮಾರುತಿ, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.